ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಹಾಗೆ ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಹೊರಟಿದ್ದೀನಿ. ಸನ್ಸೆಟ್ ಟೈಮ್ಗೆ ಹೋಗಿ ರೀಚ್ ಆಗಿ ಸನ್ಸೆಟ್ ಎಂಜಾಯ್ ಮಾಡೋಣ ಅಂತ ಪ್ಲ್ಯಾನು. ಸೊ ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಕೂಟ್ಗಲ್ ಬೆಟ್ಟ ಅಂತ. ಇದು ಬಂದು ರಾಮನಗರದ ಹತ್ರ ಇದೆ. ಸೊ ಬೆಂಗಳೂರಿಂದ ಅರೌಂಡ್ 1 ಅವರ್ ಡ್ರೈವ್ ಇರುತ್ತೆ. ಸೊ ಎಕ್ಸಾಕ್ಟಾಗಿ ಸನ್ಸೆಟ್ ಟೈಮಿಗೆ ರೀಚ್ ಆದರೆ ಸನ್ಸೆಟ್ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಸೀನಿಕ್ ಪ್ಲೇಸ್ ಅದಂತೂ. ಕೂಟ್ಗಲ್ ಬೆಟ್ಟಕ್ಕೆ ನೀವೇನಾದ್ರು ಬೆಂಗಳೂರು ಕಡೆಯಿಂದ ಬಂದರೆ ತುಂಬ ಈಸಿ, ಏನಿಲ್ಲ. ಮೊದಲು ಕೆಂಗೇರಿ ಸಿಗುತ್ತೆ, ಆಮೇಲೆ ಬಿಡದಿ ಸಿಗುತ್ತೆ. ಬಿಡದಿ ಸಿಕ್ಕಿದ್ಮೇಲೆ ನೆಕ್ಸ್ಟು ರಾಮನಗರ, ಇನ್ನು ಒಂದು 8 ಕಿಲೋಮೀಟರ್ ಇದ್ದಾಗ ಒಂದು ಡೈವರ್ಷನ್ ಇದೆ. ಅಂದರೆ ಅಂಡರ್ ಪಾಸಿಂದ ಈ ರೋಡಿಂದ ಆ ಕಡೆ ರೋಡ್ಗೆ ಹೋಗ್ಬೇಕು. ಸೊ ಅಲ್ಲಿ ಡೈವರ್ಷನ್ ತೊಗೊಂಡ್ರೆ ನೆಕ್ಸ್ಟು ಮತ್ತೆ ಹಳ್ಳಿ ರೂಟ್ಗಳಲ್ಲಿ ಹೋಗುತ್ತೆ. ಸ್ವಲ್ಪ ಮ್ಯಾಪ್ಸ್ ಕರೆಕ್ಟಾಗಿ ತೋರಿಸುತ್ತೆ, ಅದನ್ನೇ ಫಾಲೋ ಮಾಡೋರು ಸಾಕು, ನೀವು ರೀಚ್ ಆಗ್ಬೋದು. ನೋ ಕಾಮೆಂಟ್ಸ್. ಬೆಂಗಳೂರಿಂದ ಮೈಸೂರು ಹೈವೇ ಹೊಸ ಮಾಡಿದಾರಲ್ಲ, ಆ ರೂಟಲ್ಲಿ ಹೋಗ್ಬೇಕು. ನಾವು ಕಾರಲ್ಲಿ ಏನಾದ್ರು ಹೋಗ್ತಾ ಇದ್ದೀವಿ ಅಂದರೆ ಹೈವೇಲಿ ಹೋಗ್ಬೋದು. ಕಾರಿಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು. ಯಾಕಂದರೆ ಬೈಕ್ಸ್ ಯಾವುದು ಹೈವೇಗೆ ಎಂಟ್ರಿ ಇಲ್ಲ. ಇದೊಂದು ರೂಲ್ ಮಾಡಿಬಿಟ್ಟು ನಮಗೆಲ್ಲ ಭಾರಿ ಬೇಜಾರಾಗೋ ಥರ ಮಾಡಿಬಿಟ್ಟಿದ್ದಾರೆ. ಸರ್ವಿಸ್ ರೋಡಲ್ಲಿ ಹೋದರೆ ಹಂಸು ಎಲ್ಲ ಕಡೆ ಬರೀ ಹಂಸೆ ಹಾಕಿ ಮಡಗಿದ್ದಾರೆ. ಆ ಹಂಸ್ಗಳು ಆರಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಮುಗೀತು ಕತೆ. ಸಾಕಪ್ಪ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಹೈವೇ ಇದು ಮುಂಚೆನೇ ಚೆನ್ನಾಗಿತ್ತು. ಹೈವೇ ಇದು ಹೊಸ್ದಾಗಿ ಏನೋ ಮಾಡ್ತೀವಿ ಅಂತ ಮಾಡ್ಬಿಟ್ಟು ಎಲ್ಲ ಹಾಳು ಮಾಡಿ ಮಡಗಿದ್ದಾರೆ ಬೈಕರ್ಸ್ಗೆ. ಸರ್ವಿಸ್ ರೋಡ್ ಅಂತೂ ಕಚ್ಚಾಡವಾಗಿದೆ ಮಾತ್ರ. ಎಲ್ಲಿ ಗುಂಡಿ ಇದೆ, ಎಲ್ಲಿ ಹಂಪಿದೆ ಅಂತ ಸಡನ್ನಾಗಿ ಗೊತ್ತೇ ಆಗಲ್ಲ. ಆ ಲೆವೆಲ್ಗೆ ಮಾಡಿ ಇಟ್ಟಿದ್ದಾರೆ. ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬಿಡದಿ ಆದಮೇಲೆ ರಾಮನಗರ ಸಿಗೋಕ್ಕಿಂತ ಮೊದಲೇ ಒಂದು ಹಳೆ ಹೈವೇ ಮತ್ತು ಹೊಸ ಹೈವೇದು ಒಂದು ಜಂಕ್ಷನ್ ಸಿಗುತ್ತೆ. ಸೊ ಅಲ್ಲಿ ಹಳೆ ಹೈವೇಗೆ ಹೋಗ್ಬೇಡಿ. ಹಳೆ ಹೈವೇಗೆ ಹೋದರೆ ರಾಮನಗರ ಒಳಗೊಂಡು ಹೋಗ್ತೀರಾ. ಸೊ ಈ ಹೊಸ ಹೈವೇ ಸರ್ವಿಸ್ ರೋಡ್ ಏನಿದೆ ಅದ್ರದ್ದು ಅಂಡರ್ ಪಾಸಲ್ಲಿ ಹೋಗ್ಬಿಟ್ಟು ಆ ಕಡೆ ಸರ್ವಿಸ್ ರೋಡಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ನೋಡಿ, ಈ ಡೈವರ್ಷನ್ ತೊಗೊಂಡು ಈ ಕಡೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಅಷ್ಟೇ. ರಾಮನಗರ ಸಿಟಿಗೆ ಹೋಗ್ಬಿಟ್ಟು ಬರ್ಬೋದು, ಬಟ್ ತುಂಬ ಬಳಸ್ಕೊಬರ್ಬೇಕಾಗತ್ತೆ. ಮತ್ತೆ ಈ ಕಡೆ ಬರಲೇಬೇಕು. ಸೊ ಈ ಹೊಸ ಹೈವೇ ಎಲ್ಲೋಗಿದೆ ಅಂದರೆ ರಾಮನಗರ ಬಿಟ್ಟು ಔಟ್ ಸೈಡ್ ಹೋಗಿದೆ. ಸೊ ಇಲ್ಲೇ ಬಂದುಬಿಟ್ರೆ ಸೀದಾ ನಾವು ಅಲ್ಲಿಗೆ ಹೋಗ್ಬೋದು. ಆದರೂ ಒಳ್ಳೆ ಸೀನಿಕ್ ವ್ಯೂ ಇದೆ ಮಾತ್ರ ಈ ಹೈವೇ ಫುಲ್ಲು. ಅದರಲ್ಲೂ ನಮ್ಮ ರಾಮನಗರ ಸರೌಂಡಿಂಗಲ್ಲಂತೂ ಸುತ್ತಮುತ್ತ ಬೆಟ್ಟಗಳು, ಅದ್ರ ಮಧ್ಯೆ ಸಣ್ಣ ಪುಟ್ಟ ಕಾಡು ಸಕ್ಕತ್ತಾಗಿ ಕಾಣುತ್ತೆ. ಬಟ್ ನೈಟಲ್ಲಿ ಏನಾದ್ರು ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ದಯವಿಟ್ಟು 2 ವೀಲರ್ಸ್ ಅವರು ತುಂಬ ಹುಷಾರಾಗಿರಿ. ಚಿರತೆ ಕಾಟ ಜಾಸ್ತಿ ಇದೆ ಇಲ್ಲಿ. ಚಿರತೆಗಳು ಯಾವಾಗ ರೋಡ್ಗೆ ಅಡ್ಡ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೀದಿ ನಾಯಿಗಳು ಬಂದಂಗೆ ಇಲ್ಲಿ ಚಿರತೆಗಳು ಬರುತ್ತೆ. ಅಷ್ಟೊಂದು ಚಿರತೆಗಳಿದ್ದಾವೆ. ತುಂಬ ಇನ್ಸಿಡೆಂಟ್ಸ್ ಆಗಿದೆ, ಬಟ್ ನನಗೆ ಯಾವತ್ತೂ ಕಾಣಿಸಿರೋ ಫ್ರೆಂಡ್ಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ನೈಟ್ ರೈಡು ಈ ರೋಡಲ್ಲಿ ತುಂಬ ಆದಷ್ಟು ಅವಾಯ್ಡ್ ಮಾಡಿ. ಸೊ ಕೂಟ್ಗಲ್ ಬೆಟ್ಟಕ್ಕೆ ಹೋಗೋಕ್ಕೆ ಇನ್ನು ಕೇವಲ 7 ಕಿಲೋಮೀಟ್ರ್ ಇದೆ. ಈ ಒಂದು ಸರ್ಕಲ್ ನೆನ್ಪಿಟ್ಕೊಳ್ಳಿ, ನೆನಪಾಗೋ ಥರ ಇದ್ದರೆ. ಸೊ ಇಲ್ಲಿ ರೈಟ್ ತೊಗೊಂಡ್ರೆ ಇನ್ನು 7 ಕಿಲೋಮೀಟರ್ ಇಲ್ಲಿಂದ ಸ್ಟ್ರಾಬೆರಿ ಇಂಟರ್ನ್ಯಾಷನಲ್ ಸ್ಕೂಲ್. ನೋಡಿ, ಇದನ್ನು ಲ್ಯಾಂಡ್ಮಾರ್ಕ್ ಥರ ಯೂಸ್ ಮಾಡ್ಕೋತೀರಾ ಮಾಡ್ಕೊಡಿ. ಮ್ಯಾಪ್ಸ್ ಇದ್ರೆ ಏನು ತೊಂದರೆ ಇಲ್ಲ, ಮ್ಯಾಪ್ಸಲ್ಲಿ ಕರೆಕ್ಟಾಗಿ ತೋರಿಸ್ಬಿಡ್ತಂಗೆ ಬಂದ್ಬಿಡ್ಬೋದು. ಬಟ್ ವಿತೌಟ್ ಮ್ಯಾಪ್ಸ್ ಏನಾದ್ರು ತಪ್ಪರೆ ಮ್ಯಾಪ್ಸ್ ಏನಾದ್ರು ಕೈ ಕೊಡ್ತು ಅಂದರೆ ಇದನ್ನು ನೆನ್ಪಿಟ್ಕೊಡಿ ಅಷ್ಟೇ. ಸ್ಟ್ರಾಬೆರಿ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಅಲ್ಲಿ ರೈಟಲ್ಲಿ 2 ಉದ್ದುದ್ದ ಬಂಡೆಗಳು ನಿಂತಿರೋ ಥರ ಕಾಣ್ತಾ ಇದೆಯಲ್ಲ, ಅದೇ ಕೂಟ್ಗಲ್ ಬೆಟ್ಟ. ಈ ರೋಡ್ ಬಂದು ಇದು ರಾಮನಗರದಿಂದ ಮಾಗಡಿಗೆ ಹೋಗೋ ಹೈವೇ. ಚೌಡೇಶ್ವರಿ ಹಳ್ಳಿ. ಸೊ ಸ್ವಲ್ಪ ಈ ಥರ ಹಳ್ಳಿ ಒಳಗೆಲ್ಲ ಹೋಗುತ್ತೆ ರೋಡು. ಸ್ವಲ್ಪ ನಿಧಾನಕ್ಕೆ ಓಡಿಸಿ ಗಾಡಿ ಈ ಕಡೆ ಎಲ್ಲ ಬಂದರೆ. ಯಾವಾಗ ಯಾರು ಅಡ್ಡ ಬರ್ತಾರೋ ಅವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಇನ್ನು ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಕೂಟ್ಗಲ್ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಅಲ್ಲಿ ತೋರಿಸ್ತಾ ಇಲ್ಲ. ತಿಮ್ಮಪ್ಪನ ಬೆಟ್ಟ. ಓಕೆ, ಕೂಟ್ಗಲ್ ಅನ್ನೋದು ಊರು, ತಿಮ್ಮಪ್ಪನ ಬೆಟ್ಟ ಅನ್ನೋದು ಪ್ಲೇಸು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೂಟ್ಗಲ್ ಬೆಟ್ಟನೇ ಅದು. ಬಟ್ ಆ ಕೂಟ್ಗಲ್ ಊರ್ದು ಬೆಟ್ಟ, ಆ ಬೆಟ್ಟಕ್ಕೆ ಹೆಸರಿಟ್ಟಿರೋದು ತಿಮ್ಮಪ್ಪನ ಬೆಟ್ಟ ಅಂತ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಕಲ್ಲುಗಳು ತೋರಿಸೋದ್ನಲ್ಲ, ಅದು ಕಲ್ಲುಗಳು ಕಾಣುತ್ತೆ ಅಲ್ಲಿಂದ ವ್ಯೂ.
ಸೊ ಆ ಬೆಟ್ಟದ ಮೇಲಕ್ಕೆ ಹೋಗುತ್ತೆ. ನಡ್ಕೊಂಡು ಬರೋರ್ಗೆ ಮೆಟ್ಲು ಮಾಡಿದ್ದಾರೆ, ಮೆಟ್ಲು ಮೇಲಿಂದನೂ ಬರ್ಬೋದು ಆ ಬೆಟ್ಟಕ್ಕೆ, ತಿಮ್ಮಪ್ಪನ ಬೆಟ್ಟಕ್ಕೆ. ಸೊ ನೀವೇನಾದ್ರು ಬೇಗ ಬಂದರೆ ಸ್ವಲ್ಪ ನಡಿತೀನಿ ಅನ್ನೋದಾರೆ ಮೆಟ್ಲು ಮೇಲೆ ಬರ್ಬೋದು, ಇಲ್ಲಾಂದರೆ ಬೈಕೆ ಹೋಗುತ್ತೆ ಸೀದಾ ಮೇಲೆ. ಆ ಕೂಟ್ಗಲ್ ಅನ್ನೋ ಊರಿತ್ತಲ್ಲ, ಆ ಊರೊಳಗಿಂದ ಬಂದರೆ ಆ ಬೆಟ್ಟದ ಮೇಲ್ಗಡೆಗೆ ಬರುತ್ತೆ ನೋಡಿ, ಅದೇ ತಿಮ್ಮಪ್ಪನ ಬೆಟ್ಟ. ಆ ಬೆಟ್ಟದ ಮೇಲ್ಗಡೆಗೆ ಮೆಟ್ಲು ಬರುತ್ತೆ. ಬಟ್ ತಿಮ್ಮಪ್ಪನ ಬೆಟ್ಟಕ್ಕೆ ರೋಡು ಇದು, ಈ ಕಡೆಯಿಂದ ಬಂದರೆ ರೋಡಲ್ಲೇ ಹೋಗ್ಬೋದು. ಸೊ ಸನ್ಸೆಟ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೊಂದು 10-15 ನಿಮಿಷ ಬೇಗ ಬರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ಕರೆಕ್ಟ್ ಟೈಮ್ಗೆ ಹೊರಟಿದೆ. ಸ್ವಲ್ಪ ಟ್ರಾಫಿಕ್ಕು ಎಡವಟ್ಟಾಯ್ತಲ್ಲಿ, ಅಲ್ಲಿ ಯಾವುದೋ ಒಂದು ಲಾರಿ ಕೆಟ್ಟು ನಿಂತೋಗ್ಬಿಟ್ಟು ಅದೊಂದು ಎಡವಟ್ಟಾಗಿತ್ತು ಅಲ್ಲಿ, ಕೆಂಗೇರಿಗಿಂತ ಮೊದಲೇ. ಅಲ್ಲಿ ಡಿಲೇ ಆಯಿತು. ಅದೇ ಕೂಟ್ಗಲ್ ಬೆಟ್ಟದ್ದು ವ್ಯೂ ಪಾಯಿಂಟ್ ಹತ್ರ 2 ಇದೆಯಲ್ಲ, ಅದು ನೋಡಿ ಆರ್ಚ್ ಇದೆಯಲ್ಲ, ಇದು ದೇವಸ್ಥಾನದ ಆರ್ಚು. ಸೊ ಆರ್ಚ್ ಮಾಡಿದ್ದಾರೆ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಅಲ್ಲ, ಹೆಂಗೆ ಡಿಫ್ರೆಂಟಾಗಿದೆ ನೋಡಿ ಅದು ಬಂಡೆಗಳು. ಸೊ ಇದು ಎಲ್ಲ ಒಂದು ಸ್ವಲ್ಪ ಕಾಡೆ. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿರಿ. ಡೀಪ್ ಫಾರೆಸ್ಟ್ ಅನ್ನಲ್ಲ, ಬಟ್ ಒಂದು ಲೆವೆಲ್ಗೆ ಫಾರೆಸ್ಟೇ ಇದೂ. ಇಲ್ಲೂ ಚಿರತೆ, ಕರಡಿ ಅಂತ ಪ್ರಾಣಿಗಳಿದ್ದಾವೆ. ಓ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಬೈಕ್ ಇಲ್ಲಿಗೆ ಲಾಸ್ಟಾ? ಹೋದ್ ಸರಿ ಬಂದಾಗ ಓಪನ್ ಇತ್ತಲ್ಲ, ಬರೋ ಜಾಸ್ತಿ ಆಗ್ಬಿಟ್ಟು ಏನಾದ್ರು ಗೇಟ್ ಹಾಕ್ಬಿಟ್ಟಿದ್ದಾರ. ನೋಡೋಣ ಗೇಟ್ ಓಪನ್ ಆಗುತ್ತಾ ಅಂತ. ಆಗಲಿಲ್ಲ ಅಂದರೆ ನಡ್ಕೊ ಹೋಗ್ಬೇಕು. ಇಲ್ಲ ಗುರು, ಬೀಗ ಲಾಕ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಇದು ಯಾವಾಗಿಂದ ಮಾಡಿದ್ರಪ್ಪ? ನಾವು ಲಾಸ್ಟ್ ಟೈಮ್ ಬಂದಾಗ ಇರಲೇ ಇಲ್ಲ ಇದು. ಸಿಮೆಂಟೆಲ್ಲ ನೋಡಿದ್ರೆ ಈಗ ರೀಸೆಂಟಾಗಿ ಮಾಡಿರೋದು ಅನ್ನಿಸ್ತಾ ಇದೆ. ಬ್ಯಾಡ್ ಲಕ್. ಸೊ ಇದೊಂದು ಹೊಸ ಅಪ್ಡೇಟು. ಮುಂಚೆ ಗೇಟ್ ಇರಲಿಲ್ಲ, ಈಗ ಹೊಸದಾಗಿ ಗೇಟ್ ಮಾಡಿದ್ದಾರೆ, ಅದನ್ನು ಲಾಕ್ ಕೂಡ ಮಾಡಿದ್ದಾರೆ. 6ರಿಂದ 6:30 ಆಗಿಲ್ವಲ್ಲ ಗುರು, ಇನ್ನು ಈಗ ಇಷ್ಟು ಬಾಗ್ಲಾಗೊಂಡ್ರೆ ಹೆಂಗೆ? ಸೊ ಸನ್ಸೆಟ್ ಮೇಲಿಂದ ಸಗದ ಕಾಣುತ್ತೆ. ಅದನ್ನು ನೋಡೋಣ ಅಂತ ಬಂದರೆ ಹಿಂಗೆ ಮಾಡಿಬಿಟ್ಟಿದ್ದಾರಲ್ಲ. ವಾಟ್ ಟು ಡೂ ಅಲ್ಲಿ ಹೋಗಷ್ಟಲ್ಲಿ ಕತ್ಲಾಗ್ಬಿಡುತ್ತೆ ನಡ್ಕೊ ಹೋದ್ರೆ. ಇದ್ರ ಆಪೋಸಿಟ್ ಬಿಟ್ಟಕ್ಕೆ ಹೋಗ್ತೀವಿ ಆ್ಯಕ್ಚುಲಿ ನಾವು. ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಇದು ಬಂಡೆಗಳು. ಎಷ್ಟು ದೊಡ್ಡ ಬಂಡೆಗಳು, ಅದು ಹೆಂಗೆ ನಿಂತಿದೆ ಅಂತ ಗೊತ್ತಿಲ್ಲ. ಯಾರೋ ಜೋಡಿಸಿರೋ ಥರ ಇದೆ. ಬಟ್ ಇಷ್ಟು ದೊಡ್ಡ ಬಂಡೆಗಳನ್ನ ಯಾರು ಜೋಡಿಸೋಕ್ಕಾಗತ್ತೆ ಅಲ್ವಾ? ಸೊ ಲೆಟ್ಸ್ ಸಿ ಮೈ ಲಕ್. ಮೇಲೆ ಹೋಗೋಷ್ಟಲ್ಲಿ ಸನ್ಸೆಟ್ ಆಗಲಿಲ್ಲ ಅಂದರೆ ಸನ್ಸೆಟ್ ನೋಡ್ಕೊಬರೋಣ. ಇಲ್ಲಿಂದ ಅಪ್ರಾಕ್ಸ್ ಒಂದು 350-400 ಮೀಟರ್ ಇದೆ ಮೇಲ್ಗಡೆಗೆ. ಹೋಗಿ ನೋಡ್ಕೊಬರೋಣ. ಹಿಂಗಿರೋ ಟೈಮ್ ಆಗಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡ್ತೀನಿ, ಹೋಗ್ಬೋದು ಅನಿಸುತ್ತೆ ಅಲ್ಲಿವರೆಗೂ. ಏನು ಸೈಲೆಂಟ್ ಇದೆ ನೋಡಿ. ವಿಪರ್ಯಾಸ ಅಂದರೆ ನಾನು ಒಬ್ಬನೇ ಇರೋದಿಲ್ಲಿ. ಕಾಡು ಬೇರೆ ಇದು, ಚಿರತೆ ಕರಡಿ ಎಲ್ಲ ಇದೆ ಅಂತ ಬೇರೆ ಹೇಳಿದರು ಫ್ರೆಂಡ್ಗಳು. ಏನು ಕಾಣಿಸ್ತಾ ಹೋದರೆ ಸಾಕು. ನೋಡಿ ಇದೆ ಪ್ಲೇಸು. ಕೂಟ್ಗಲ್ ಅಂತ ಊರು ಹೇಳಿದ್ನಲ್ಲ, ಆ ಊರು. ಎಂಥ ಸೀನಿಕ್ ಪ್ಲೇಸ್ ನೋಡಿ. ಸುತ್ತ ಎಷ್ಟು ಬೆಟ್ಟಗಳಿದೆ ಅಂತ ಎಲ್ಲ ನೋಡ್ಬೋದು ಇಲ್ಲಿ ಬಂದರೆ. ತಿಮ್ಮಪ್ಪ ಕಾಪಾಡಪ್ಪ. ಸೊ ವ್ಯೂ ಪಾಯಿಂಟ್ಗೆ ಇಲ್ಲಿಂದ ಹೋಗ್ಬೇಕಿರೋದು. ಸೊ ಸನ್ಸೆಟ್ ಆಗೋಕ್ಕಿಂತ ಮೊದಲೇ ರೀಚ್ ಆದೆ. ವಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ,
ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ನೋಡಿ ಏನು ಸಾಕಾಗಿದೆ ವ್ಯೂ, ಎಷ್ಟು ಸೈಲೆಂಟಾಗಿ, ಎಷ್ಟು ಪೀಸಾಗಿ, ಕ್ರೇಜಿ ಆಗಿದೆ ಅಲ್ಲ. ಬಟ್ ಸನ್ಸೆಟ್ಟು ಫುಲ್ಲು ಡೌನ್ವರೆಗೂ ಕಾಣಲ್ಲ, ಕ್ಲೌಡ್ ಆಗಿಬಿಟ್ಟಿದೆ. ಸೊ ಇಲ್ಲೇನು ನೀವು ಇದೆಲ್ಲ ಹೂವು ಇದೆಲ್ಲ ನೋಡ್ತಾ ಇದ್ದೀರಾ, ಪೇಂಟಿಂಗ್ ಮಾಡಿರೋದು, ಇದೆಲ್ಲ ಒಂದು ಮೂವಿ ಶೂಟಿಂಗಿಗೋಸ್ಕರ ಮಾಡಿದ್ದು. ಕಾಟೇರ ಮೂವಿಯ ಒಂದು ಸಾಂಗ್ ಇಲ್ಲಿ ಶೂಟ್ ಆಗಿದೆ. ಸೊ ಆ ಶೂಟಿಂಗ್ ಟೈಮಲ್ಲಿ ಇದೆಲ್ಲ ಬರ್ದಿರೋದು. ಒಳ್ಳೆ ಸೀನಿಕ್ ವ್ಯೂ ಇದೆ ಗುರು ಇಲ್ಲಂತೂ, ಕ್ರೇಜಿ ಕ್ರೇಜಿ ಪೀಸ್ಫುಲ್ ಪ್ಲೇಸು. ಹಾಡು ಕೋಗಿಲೆಗೊಂದು ಕೂಗು ಕಾಗೆಯ ಗೂಡು, ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಯಾವ ಪ್ಲೇಸ್ಗೆ ಹೋದ್ರೂ ಇಂಥದೊಂದು ಕಚಡ ಕೆಲಸನ ಮಾಡೋಗಿರ್ತಾರೆ. ಇನ್ನು ಮುಂದಕ್ಕಾದರೂ ಇದನ್ನ ನೋಡ್ತಿರೋರು ಯಾರಾದರೂ ದಯವಿಟ್ಟು ಮನ್ಸಿಗೆ ಹಾಕ್ಕೊಳ್ಳಿ, ಸುಮ್ಮನೆ ಕೇಳಿ ಬಿಟ್ಬಿಡ್ಬೇಡಿ, ಮನ್ಸಿಗೆ ಹಾಕ್ಕೊಳ್ಳಿ. ಇಂಥ ಕಸನೆಲ್ಲ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ಬೇಡಿ. ಬನ್ನಿ ಎಂಜಾಯ್ ಮಾಡಿ, ನಿಮ್ಮ ಕಸ ನೀವೇ ತೊಗೊಂಡೋಗಿ. ಎಲ್ಲ ಹಾಕ್ಬೇಕು, ಅಲ್ಲೇ ಡಸ್ಟ್ಬಿನ್ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ತೊಗೊಂಡೋಗಿ ಹಾಕಿದ್ರೆ ನೀವು ಎಂಜಾಯ್ ಮಾಡ್ದಂಗೆ ಬೇರೆಯವ್ರು ಬಂದವರು ಎಂಜಾಯ್ ಮಾಡ್ಬೋದಲ್ವಾ. ಸೊ ನೋಡಿದ್ರಲ್ಲ ಕೂಟ್ಗಲ್ ಬೆಟ್ಟ, ಕೂಟ್ಗಲ್ ತಿಮ್ಮಪ್ಪ ಬೆಟ್ಟ ಹೆಂಗಿತ್ತು ಅಂತ. ಸೊ ನೀವು ಏನಾದ್ರು ಈ ಥರ ಪೀಸ್ನ ಎಂಜಾಯ್ ಮಾಡಬೇಕು ಅನ್ನೋದಾದ್ರೆ ವೀಕೆಂಡಲ್ಲಿ ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ನಂತರ ಪೀಸಾಗಿ ಒಬ್ಬನೇ ಎಂಜಾಯ್ ಮಾಡ್ಕೊಂಡು ಹೋಗಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.